ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಪೊಳಲೇಸ್ ಕಿಚನ್. ಹೇಗಿದ್ರು ಈಗ ಹಲಸಿನಕಾಯಿ ಮಾವಿನಕಾಯಿ ಸೀಸನ್ ಅಲ್ವಾ, ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಕೇರಳ ಸ್ಪೆಷಲ್ ಚಕ್ಕಕುರು ಮಾಂಗಾ ಕರಿ ರೆಸಿಪಿಯನ್ನು ತೋರಿಸ್ತಾ ಇದ್ದೇನೆ. ಹಲಸಿನ ಬೀಜ ಮಾವಿನಕಾಯಿಂದ ಮಾಡಿರುವ ಈ ಸೈಡ್ ಡಿಶ್ ಅನ್ನದೊಂದಿಗೆ ಕಲಸಿ ಊಟ ಮಾಡೋದಕ್ಕೆ ತುಂಬಾನೇ ಚೆನ್ನಾಗಾಗತ್ತೆ. ನಾನಿಲ್ಲಿ ಸುಮಾರು 30ರಿಂದ 40 ಹಲಸಿನ ಬೀಜವನ್ನು ಸಿಪ್ಪೆ ತೆಗೆದು ಇನ್ನು ಇದನ್ನು ಈ ರೀತಿ ಜಜ್ಜುತ್ತಾ ಇದ್ದೇನೆ. ತುಂಬಾ ಪುಡಿ ಪುಡಿಯಾಗಿ ಜಜ್ಕೊಳ್ಳೋದು ಬೇಡ, ಜಸ್ಟ್ ನೋಡಿ ಈ ರೀತಿಯಲ್ಲಿ ಜಜ್ಜಿದ್ರೆ ಸಾಕು. ಸಪೋಸ್ ಜಜ್ಜೋದು ಬೇಡ ಅಂದ್ರೆ ಕಟ್ ಸಹ ಮಾಡ್ಬೋದು. ಅಷ್ಟನ್ನು ಜಜ್ಕೊಂಡಾಯ್ತು. ರುಚಿಗೆ ತಕ್ಕಷ್ಟು ಉಪ್ಪು, 1/4 ಚಮಚ ಅರಿಶಿನ ಪುಡಿ, 1/4 ಚಮಚ ಅಚ್ಚಕಾರದ ಪುಡಿ ಹಾಗೂ ಬೇಕಾಗುವಷ್ಟು ನೀರು, ಅಂದಾಜು 1 ಕಪ್ ನೀರನ್ನು ಹಾಕಿದ್ದೇನೆ. ಮುಚ್ಚಳವನ್ನು ಮುಚ್ಚಿ 3 ವಿಸಿಲ್ ಹಾಕಿ ಇದನ್ನು ಬೇಯೋದಕ್ಕೆ ಬಿಡ್ತಾ ಇದ್ದೇನೆ. ಮಸಾಲೆಗೆ ಮಿಕ್ಸರ್ ಜಾರಿಗೆ 1 ಕಪ್ ಹಸಿ ತೆಂಗಿನ ತುರಿ, 2 ಹಸಿಮೆಣಸಿನಕಾಯಿ, 1 ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿದ್ದೇನೆ. ಅದರಿಂದ 3ರಿಂದ 4 ಚಮಚ ಆಗುವಷ್ಟು ಈಗ ಹಾಕಿ ಮಿಕ್ಕಿದ್ದನ್ನು ಮುಂದೆ ಯೂಸ್ ಮಾಡೋದಿದೆ. ಸಣ್ಣ ಈರುಳ್ಳಿ ಸಿಕ್ಕಿದ್ರೆ ಅದನ್ನೇ ಬಳಸಿ. ಅರ್ಧ ಚಮಚ ಜೀರಿಗೆ ಹಾಗೂ ರುಬ್ಬೋದಕ್ಕೆ ಬೇಕಾಗುವಷ್ಟು ನೀರು ಸೇರಿಸಿ ನುಣ್ಣಗೆ ರುಬ್ಬಿ ಮಸಾಲವನ್ನು ರೆಡಿ ಮಾಡಿಟ್ಟಿರಿ. ಇಲ್ಲಿ ನಾನು ಮೀಡಿಯಂ ಸೈಜಿನ ಒಂದು ತೋತಾಪುರಿ ಮಾವಿನಕಾಯಿಯನ್ನು ತಗೊಂಡಿರೋದು. ಹುಳಿಯನ್ನು ನೋಡಿ ಇಲ್ಲಿ ಮಾವಿನಕಾಯಿಯನ್ನು ಬಳಸಬೇಕಾಗತ್ತೆ. ದೊಡ್ಡದಾಗಿ ಕಟ್ ಮಾಡಿ ರೆಡಿ ಮಾಡಿಟ್ಟಿದ್ದೇನೆ. ಈ ಕಡೆ ಹಲಸಿನ ಬೀಜ ನೋಡಿ ಚೆನ್ನಾಗಿ ಮೆದುವಾಗಿ ಬೆಂದಿದೆ. ಈ ರೀತಿ ಬೆಂದಿರಬೇಕು, ಇಲ್ದಿದ್ರೆ ಚೆನ್ನಾಗಾಗೋದಿಲ್ಲ. ಕಟ್ ಮಾಡಿರುವ ಮಾವಿನಕಾಯಿ ಹಾಕಿ ಅರ್ಧ ಕಪ್ ಆಗುವಷ್ಟು ನೀರನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಾವಿನಕಾಯಿಯನ್ನು ಬೇಯೋದಕ್ಕೆ ಬಿಡಿ. ಮಧ್ಯದಲ್ಲಿ 1-2 ಸಲ ಮಿಕ್ಸ್ ಮಾಡ್ಕೋಬೇಕು, ಇಲ್ದಿದ್ರೆ ತಳ ಹಿಡಿಬೋದು. ಈಗ ಮಾವಿನಕಾಯಿ ಚೆನ್ನಾಗಿ ಬೆಂದಿದೆ. ರುಬ್ಬಿರುವಂತಹ ಮಿಶ್ರಣ ಹಾಕಿ ಅರ್ಧ ಕಪ್ ಅಥವಾ ಯಾವ ಹದಕ್ಕೆ ಬೇಕು ಅದಕ್ಕನುಗುಣವಾಗಿ ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ 2ರಿಂದ 3 ನಿಮಿಷ ಕುದಿಸಿ. ಕೊನೆಯಲ್ಲಿ ಒಗ್ಗರಣೆಗೆ 4 ಟೇಬಲ್ ಚಮಚ ಎಣ್ಣೆ ಹಾಕಿ, ಇಲ್ಲಿ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ, ತೆಂಗಿನ ಎಣ್ಣೆ ಬಳಸಿದ್ರೆ ಒಳ್ಳೆಯದು. 1/4 ಚಮಚ ಸಾಸಿವೆ, 1 ಮುರಿದಿರುವಂತಹ ಒಣಮೆಣಸು ಹಾಕಿ ಒಗ್ಗರಣೆ ಚಟಪಟ ಅಂದಾಗ ಎತ್ತಿಟ್ಟಿರುವಂತಹ ಈರುಳ್ಳಿ ಹಾಕಿ ಈರುಳ್ಳಿಯನ್ನು ಕೆಂಪಗೆ ಫ್ರೈ ಮಾಡಬೇಕು. ಸಾಂಬಾರ್ ಈರುಳ್ಳಿ ಇದ್ರೆ ಅದನ್ನೇ ಕಟ್ ಮಾಡಿ ಹಾಕಿ, ರುಚಿ ತುಂಬಾನೇ ಚೆನ್ನಾಗಾಗತ್ತೆ. ಗ್ಯಾಸ್ ಉರಿಯನ್ನು ಆರಿಸಿ 1 ದಂಟು ಕರಿಬೇವಿನ ಎಲೆ ಹಾಗೂ 1/4 ಚಮಚದಷ್ಟು ಅಚ್ಚಕಾರದ ಪುಡಿ ಹಾಕಿ ಅದೇ ಬಿಸಿಯಲ್ಲಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ನಂತರ ಒಗ್ಗರಣೆ ಸೇರಿಸಿದ್ರೆ ರುಚಿಯಾದ ಸೀಸನಲ್ ಸ್ಪೆಷಲ್ ಚಕ್ಕಕುರು ಮಾಂಗಾ ಕರಿ ರೆಡಿ ಆಗತ್ತೆ. ಇವತ್ತಿನ ಈ ರೆಸಿಪಿ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೇನೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮವರೊಂದಿಗೆ ಶೇರ್ ಮಾಡಿ, ಹಾಗೆ ಚಾನಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.